ಮೇಡಮ್, ತಮ್ಮ ಹೆಸರು ಏನು? ತಾವು ಯಾವ ಊರಿಂದ ಬಂದಿದ್ದೀರಾ? ಎಷ್ಟು ತಿಂಗಳಿಂದ ಈ ರಿಯಾನ್ಸ್ ಮಲ್ಟಿಡೇಟ್ ಪ್ರೌಡ್ ಲಿಮಿಟೆಡ್ ವರ್ಕ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಕರ್ಕೊಂಡು ಈ ರಿಯಾನ್ಸ್ ಮಲ್ಟಿಡೇಟ್ ಪ್ರೌಡ್ ಲಿಮಿಟೆಡ್ಗೆ ಕರ್ಕೊಂಡು ಬಂದಂಥ ವ್ಯಕ್ತಿ ಹೆಸರು ಹೇಳಿ. ಆಮೇಲೆ ನೀವು ಇದನ್ನ ಉಪಯೋಗ ಮಾಡ್ತಿದ್ದೀರೋ ಅಥವಾ ನೀವೋ, ಆಮೇಲೆ ನೀವು ಉಪಯೋಗ ಮಾಡಿದಾದ ಮೇಲೆ ಎಷ್ಟು ಜನಗಳಿಗೆ ಕೊಟ್ಟಿದ್ದೀರಾ, ಎಷ್ಟು ಜನಗಳಿಗೆ ಅನುಕೂಲ ಆಗಿದೆ, ಆಮೇಲೆ ಈ ಸಂಸ್ಥೆಯಲ್ಲಿ ಆರೋಗ್ಯ ಸಲಹೆಗಾರಾಗಿ ನೀವು ಬಂದಿದ್ದೀರಾ ಅಂದಮೇಲೆ ನಿಮಗೆ ಏನು ಲಾಭ ಆಗಿದೆಯೇನೋ ಅಥವಾ ಇಲ್ಲೋ ಅನ್ನೋದನ್ನ ನಿಮ್ಮ ಒಂದು ಅನುಭವ ಜನರಿಗೆ 4 ಜನರಿಗೆ ಗೊತ್ತಾಗಲಿ ಅಂತೇಳಿ ನಿಮ್ಮ ಬಾಯಿ ಮುಖಾಂತರ ಸ್ವಲ್ಪ ಹೇಳಿ ಮೇಡಮ್. ನಾನು ಫಸ್ಟ್ ಆಫ್ ಆಲ್ ನಾನು ಕಂಪ್ಯೂಟರ್ ಟೀಚಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್. 16 ವರ್ಷ ನನ್ನ ಫೀಲ್ಡ್ ಬೇರೆ ಕಡೆ ಎಲ್ಲ ವರ್ಕ್ ಇದೆ ಅಂತ ಹೇಳಿದ್ರೆ ಬರೀ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಅಂದರೆ ಜಾಬ್ ಪರ್ಪಸ್, ಓನ್ಲಿ ಒಂದು ಜಾಬ್ ಪರ್ಪಸ್ ಅಂತ ಹೇಳಿದ್ರೆ ಇನ್ ಟೈಮ್ ಹೋಗೋದು ಔಟ್ ಟೈಮ್ ಬರೋದು, ಪ್ರತಿಯೊಂದು ರೂರಲ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಮತ್ತು ಒಂದು ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು. ವಿತೌಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯಾರು ನಮಗೆ ವರ್ಕ್ ಕೊಟ್ಟಿಗೆ ಆಗೋದಿಲ್ಲ. ಮತ್ತು ಒಂದು ಇದರಲ್ಲಿ ಹೋಗಿ ಇಂಟರ್ನಲ್ಲಿ ಹೋಗಿ ನಾವು ಪಾಸ್ ಆಗ್ಬೇಕಂತ ಹೇಳಿದ್ರೆ ಅವ್ರು 3 ಕ್ವಶನ್ ಕೇಳ್ತಾರೆ. ಅದು ಪ್ರತಿಯೊಂದು ಕ್ವಶನ್ ನಾವು ಫಸ್ಟ್ ಆಫ್ ಆಲ್ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಹೋಗ್ಬೇಕು. 2 ಡೇಸ್ 3 ಡೇಸ್ ಎಲ್ಲ ಕ್ವಶನ್ ಆನ್ಸರ್ ಬಯಾಟ್ ಹಾಕೊಂಡು ಎಲ್ಲವನ್ನು ನಾವು ನೋಡ್ಕೊಂಡು ಸೆಕ್ಷನ್ ಎಲ್ಲ ಹಾಕೊಂಡು ಆಮೇಲೆ ತೋರಿಸ್ಬೇಕು ಅವ್ರು ಅಂತ ಹೇಳಿದ್ರೆ ಸಿಸ್ಟಮ್ ಒಂದು ಕೊಟ್ಟ ಮೇಲೆ ಸಿಸ್ಟಮ್ ಒಳಗಿರುವಂಥ ಪ್ರತಿಯೊಂದು ಏರಿಗೂ ಒಂದೊಂದು ಲೈನ್ ಇರ್ತದೆ, ಒಂದೊಂದು ಅರ್ಥ ಇರ್ತದೆ. ಯಾವ ಲೈನ್ ನಾವು ಹ್ಯಾಡ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು, ಅದು ಆ್ಯಡ್ ಮಾಡಲಿಕ್ಕೆ ಏನು ಉಪಯೋಗ ಇದೆ, ಅದನ್ನು ಆ್ಯಡ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ ಪ್ರತಿಯೊಂದು ಕೋರ್ಸ್ ಯಾವುದೊಂದು ಕೋರ್ಸ್ ಮಾಡಿದ್ರೆ ಆ ಕೋರ್ಸ್ ಒಳಗೆ ಎಷ್ಟು ತರಹದ ಒಂದು ಪ್ರತಿಯೊಂದು ಇದು ಸ್ಟ್ಯಾಂಡರ್ಡ್ ಬರ್ತದೆ ಅನ್ನೋದು ನಮಗೆ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ಟೀಚಿಂಗ್ ಮಾಡ್ಕೊಂಡ್ಮೇಲೆ ಹೋಗಿ ಒಂದು ನಾವು ಡೆಮೋ ಕೊಡಲಿಕ್ಕೆ ಆಗ್ತಿತ್ತು ಸರ್. ಬಟ್ ಅಷ್ಟೆಲ್ಲ ನನ್ನ ಹತ್ರ ಕೆಪಾಸಿಟಿ ಇದ್ರೂ, ಎಜುಕೇಷನ್ ಇದ್ರೂ, ಎಕ್ಸ್ಪೀರಿಯನ್ಸ್ ಇದ್ರೂ ಸಹ ಇದರೊಳಗಿರುವಂಥ ಇನ್ಕಮ್ ಅದರೊಳಗೆ ತೊಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಸರ್, ವರ್ಷದಲ್ಲಿ ಭಾಳ ಅಂದ್ರೆ 2 ಲಕ್ಷ ರೂಪಾಯಿ ನನ್ನ ಇನ್ಕಮ್ ಆಗ್ತಿತ್ತು. ಅದು ತುಂಬ ಎಫರ್ಟ್. 7:50ಗೆ ನಾನು 7:30ಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದರೆ ಮತ್ತು ಇಲ್ಲಿ ನಾನು ಬರೋದು 7:50ಗೆ ಬರಬೇಕಾಗಿತ್ತು. ಅಷ್ಟು ನಾನು ಎಫರ್ಟ್ ಹಾಕಿ ಬಸ್ ಮಾಡಿದ್ರು ಸಹ ನನಗೆ ಸಿಗೋದು ಮಿನಿಮಮ್ 15ರಿಂದ 20 ಸಾವಿರ. ಅದು ಒಂದು ತಿಂಗಳ ಹೋದ್ರೆ ಸಿಕ್ತಿತ್ತು. ಅಷ್ಟೆಲ್ಲ ಮಾಡಿದ್ರು ಸಹ ನನಗೆ ಬೇಜಾರಾಗಿ ಬಿಟ್ಟು ಎಲ್ಲನೂ ಬೇಡಪ್ಪ, ನನಗೆ ತುಂಬ ಹೊರಗಡೆ ಎಲ್ಲ ವರ್ಕ್ ಮಾಡಿ ತುಂಬ ಸಾಕಾಗಿಬಿಟ್ಟಿದ್ದೀವಿ ಬೇಡ ಅಂತೇಳಿ ಸೌಂದರ್ಯದಲ್ಲಿ ಬಂದು ನನ್ನ ಸೆಂಟರನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಬಟ್ ಅಷ್ಟು ಓಪನ್ ಮಾಡಿದ್ರು ಸಹ ನನಗೆ ಅದರಿಂದ ಏನೂ ಲಾಭ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಗೂಡ್ಸ್ ಆಗಬೇಕು, ಥೀಮ್ಸ್ ನಮ್ಮದು ಪ್ರೊಜೆಕ್ಟ್ ಎಲ್ಲ ನಾವು ಆಗಬೇಕು, ಮತ್ತು ಡಾಟಾ ಕಲೆಕ್ಷನ್ ನಾವು ಮಾಡಬೇಕು, ಸ್ಕೂಲೆಲ್ಲ ಓಡಾಡಬೇಕು, ಅದು ಎಫರ್ಟ್ ಇದೆ. ವಿತೌಟ್ ಎಫರ್ಟ್ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಗೋದಿಲ್ಲ. ಅದೊಂದು ಥರ ಇನ್ಸ್ಟಿಟ್ಯೂಟ್ ಅಂತೂ ಓಪನ್ ಮಾಡಿಕ್ಕೆ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ಊರಲ್ಲಿ 100 ಥರದ ಇನ್ಸ್ಟಿಟ್ಯೂಟ್ ಇರ್ತಾರೆ, ಬೇರೆ ಬೇರೆ ಥರದಲ್ಲಿ. ಬಟ್ ಎಷ್ಟು ನಾವು ಪ್ರಯತ್ನ ಮಾಡಿದ್ರು ಅದರಲ್ಲಿ ಫಲಿತಾಂಶ ಅನ್ನೋದು ಒಂದು ನೆಗ್ಲೆಕ್ಟ್ ಪಾಯಿಂಟ್ ಚೆನ್ನಾಗಿತ್ತು ಸರ್. ಬಿಡುವಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮದೇ ಅಪಾಯನ ಆಗಿರುವಂಥ ನನ್ನ ಪ್ರೇಮಾ ಮೇಡಮ್ ಅವರು ನಮ್ಮದು ಮೀಟ್ ಆಗಿ ಇನ್ನೂ ನಾನು ಕ್ಲೋಸ್ ಮಾಡುವಂಥ ಒಂದು ಇನ್ ಟೈಮ್ ಒಳಗೆ ಬಂದು ಮೇಡಮ್ ನನಗೆ ಸಜೆಷನ್ಸ್ ಕೊಟ್ಟು ಇಂಥ ಒಂದು ರಿಯಾನ್ಸ್ ಅನ್ನುವಂಥ ಒಂದು ಕಂಪ್ನಿಗೆ ವರ್ಕ್ ಮಾಡಿ ಅಂತ ಹೇಳಿದ್ರು. ಅವರು ಬಂದು ಫಸ್ಟ್ ಆಫ್ ಆಲ್ ಸರ್ ಮತ್ತು ಮೇಡಮ್ ಅವರು ಬಂದ ತಕ್ಷಣ ಅದನ್ನು ನಾನು ಕೇಳ್ಕೊಂಡೆ. ಬಟ್ ನನ್ನ ಹತ್ರ ಆ ಟೈಮಲ್ಲಿ ಎಂಥ ಪರಿಸ್ಥಿತಿ ಅಂತ ಹೇಳಿ ನನಗೆ ಜಾಯಿನ್ ಆಗಿ ನನ್ನ ಹತ್ರ 1 ರೂಪಾಯಿನೂ ಇರಲಿಲ್ಲ ಸರ್. ಬಟ್ ಭರವಸೆ ಅನ್ನುವಂಥ ಒಂದು ಮಾತಿಂದ ನನ್ನ ಅಪ್ಪನಾಗಿರುವಂಥ ಪ್ರೇಮಾ ಮೇಡಮ್ ಅವರು ಇವತ್ತು ಅವರ ಒಂದು ಎಫರ್ಟ್ದಿಂದ ನಾನು ಇವತ್ತು ರಿಯಾನ್ಸ್ ಅನ್ನುವಂಥ ಒಂದು ಕಂಪ್ನಿ ಒಳಗೆ ಇದ್ದೀನಿ ಸರ್. ಯಾಕಂತ ಹೇಳಿದ್ರೆ ಅವರು ಆ ಟೈಮಲ್ಲಿ ನನಗೆ ಸಹಾಯ ಮಾಡ್ತಿಲ್ಲ ಅಂದರೆ ನಾನು ಇವತ್ತು ಫುಲ್ ಫ್ಯಾಮಿಲಿ ಒಳಗೆ ನಾನು ಒಂದು ಮೆಂಬರ್ಶಿಪ್ ಆಗಿ ಒಂದು ಲೀಡರ್ ಅನ್ನುವಂಥ ಒಂದು ಪದ ನಾನು ಯಾವತ್ತೂ ನನ್ನ ಲೈಫ್ನಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಿಲ್ಲ. ಅದಕ್ಕಿಂತ ಒಂದು ಅಚೀವ್ಮೆಂಟ್ ಏನಪ್ಪ ಅಂದರೆ ಅದು ದೊಡ್ಡದೊಂದು ವಿಷಯ ಅಂತ ಹೇಳಿದ್ರೆ ಲೈಫ್ ಒಳಗೆ ಜಿಮ್ಮೆದಾರಿ ಅಂತ ಹೇಳಿದ್ರೆ ಬರೀ ಜವಾಬ್ದಾರಿ ಅನ್ನುವಂಥ ಒಂದು ಪದ ಬರೀ ಕಾಡ್ತಿತ್ತು. ದುಡಿಬೇಕು, ಮನೆ ನೋಡಬೇಕು, ಮಕ್ಕಳನ್ನು ನೋಡಬೇಕು, ಇದನ್ನು ಬಿಟ್ಟರೆ ಥರ್ಡ್ 4th ಪಾರ್ಟಿನ ಯಾವತ್ತು ಲೈಫಲ್ಲಿ ಇನ್ನೂ ನೋಡಿರಲಿಲ್ಲ. ಅಡುಗೆ ಮಾಡಬೇಕು, ಮಕ್ಕಳನ್ನು ಸಂಭಾಳಿಸಬೇಕು, ದುಡಿಬೇಕು, ನನಗೋಸ್ಕರ ಅನ್ನುವಂಥ ನನ್ನ ಖುಷಿ ಅನ್ನೋದನ್ನು ಯಾವತ್ತೂ ನಾನು ನೋಡಿರಲಿಲ್ಲ. ಬಟ್ ರಿಯಾಸ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ನೋಡಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಸೇರನ್ನು ಹಚ್ಕೊಂಡು ಸರ ಲೋನಾವಲಾಗೆ ಫಸ್ಟ್ ನನ್ನ ಲೈಫ್ ಒಳಗೆ ಹೋಗಿದ್ದು ಸರ್ ಫಸ್ಟ್. ಆಮೇಲೆ ಅದನ್ನು ಬಿಟ್ಟು ನಾನು ನೋಡಿದ್ದೀನಿ ಅಂತ ಹೇಳಿದ ಅದಕ್ಕೆ ಒಂದು ಕಾರಣ ಒಂದು ಮಹಿಳೆ ಆಗಿರುವಂಥ ಪ್ರೇಮಾ ಮೇಡಮ್ ಇರ್ಬೋದು. ಅವರು ಸಹ ಒಂದು ಮಹಿಳೆಯಾಗಿ ಇನ್ನೂ ಒಂದು ಮಹಿಳೆ ಯಾವ ರೀತಿ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಲೈಫಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಹೆಣ್ಣಿನ ಜನ್ಮ ಆಗೋದೇ ಒಂದು ಜವಾಬ್ದಾರಿಗೋಸ್ಕರ. ಬಟ್ ತನ್ನ ಜವಾಬ್ದಾರಿ ಜೊತೆಯಾಗಿ ತಂದೆ ಆಗಿರುವಂಥ ಒಂದು ಡ್ರೀಮ್ಸ್ ಇದೆ, ಆ ಡ್ರೀಮ್ಸನ್ನು ಪರಿಪೂರ್ಣವಾಗಿ ಮಾಡಬೇಕಂತ ಹೇಳಿದರೆ ನಮಗೆ ಒಂದು ಫ್ರೀಡಮ್ ಬೇಕು. ಹಾಗೂ ಫ್ರೀಡಮ್ ಜೊತೆ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಪ್ಪ ಅಂದರೆ ಅದ್ರ ಜೊತೆ ಇರುವಂಥ ಪ್ರತಿಯೊಬ್ಬರು ಪರ್ಸನ್ಸ್, ಫಾದರ್ ಆಗಿ, ಮದರ್ ಆಗಿ, ಬ್ರದರ್ ಆಗಿ, ಸಿಸ್ಟರ್ಸ್ ಆಗಿ ಎನ್ನುವಂಥ ಒಂದು
ಆಯ್ತು. 1ನೇ ವೀಕ್ ಒಳಗೆ 5,000 ರೂಪಾಯಿ ನಾನು ಮೇಡಮ್ಗೆ ಕೊಡ್ತಿದ್ದೆ. ಇನ್ನೂ ಸಹ ಬ್ಯಾಲೆನ್ಸ್ ಇದೆ, ಬಟ್ ಆ ಬ್ಯಾಲೆನ್ಸ್ ಯಾವಾಗ ಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ಗೊತ್ತಿಲ್ಲ ಸರ್. ಬಟ್ ಅವ್ರು ಮಾಡಿರುವಂಥ ಒಂದು ಉಪಕಾರ ನಾನು ಯಾವತ್ತೂ ಮರೆಯಲಿಕ್ಕೆ ನಮ್ಗೆ ಆಗೋದಿಲ್ಲ. ಒಂದು ಹೆಣ್ಣಿಗೆ ಒಂದು ಸಹಾಯ ಮಾಡಿದ್ರಿಂದ ಇವತ್ತು ನಾವು ಅವರು ಮಾಡುವ ಒಂದು ಸಹಾಯದಿಂದ ನಾವು ಇವತ್ತು ನಾವು ಗ್ಯಾಸ್ ಮಾಡಿದ ಪ್ರೈವೇಟ್ ಕಂಪನಿ ಒಳಗೆ ಒಂದು ಒಳ್ಳೆಯ ಒಂದು ಹುದ್ದೆಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇದರ ಒಂದು ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಅಮೃತ ಜ್ಯೂಸ್ ನನ್ನ ದೊಡ್ಡ ಮಗಳಿಗೆ ಕೊಟ್ಟಿದ್ದೆ. ಯಾಕಂತ ಹೇಳಿದ್ರೆ ಅವಳಿಗೆ ಆಲ್ಮೋಸ್ಟ್ ಥರ ಸೇರಿಸಿದ್ರೆ ತುಂಬ ಸಮಸ್ಯೆ ಇದೆ ನನ್ನ ಮಗಳಿಗೆ. ಇದನ್ನು ಕೊಟ್ಟು ನಾನು 3 ಮಂತ್ ನಾನು ತೊಗೊಂಡಿರುವಂಥ ಇದು ಪ್ರಾಡಕ್ಟ್ ನನ್ನ ಮನೆಗೋಸ್ಕರ ನಾನು ಯೂಸ್ ಮಾಡ್ಕೊಂಡೆ. ಅದಕ್ಕೆ ನನ್ನ ಈ ಬ್ಯಾಕ್ ಇರುವಂಥ ಕಾರಣ ಯಾಕಂತ ಹೇಳಿದ್ರೆ ನನ್ನ ಮನೆ ರಿಸಲ್ಟ್ ನೋಡ್ಕೊಂಡಿದ್ದೆ ಅದರದ್ದು. ಫಸ್ಟ್ ನನ್ನ ಮಗಳಿಗೆ ಕೊಟ್ಟೆ, ಅವ್ರ ಟ್ರೇಡಿಂಗ್ ಎಲ್ಲ ಸಮಸ್ಯೆ ಕ್ಲಿಯರ್ ಆಯ್ತಾರೆ. ನನ್ನ ಸಣ್ಣ ಮಗಳಿಗೆ ಕೈಕಾಲಲ್ಲಿ ಬರೀ ನೀರು ಬರ್ತಾ ಇರ್ತಾರೆ, ಭಾಳ ಹೊಟ್ಟೆ ಎಲ್ಲ ಬರ್ತಿರ್ತಾರೆ. ಔಷಧಿ ತೊಗೊಂಡಿದ್ದಿಲ್ಲ, ಅವಳು ಸರಿಯಾಗಿ ಫುಡ್ ತಿಂತಿದ್ದಿಲ್ಲ, ಹಾಲು ತಿನ್ನೋಲ್ಲ, ಇದು ತಿನ್ನೋಲ್ಲ, ಇದೆಲ್ಲ ಭಾಳ ಆಗ್ತಾರೆ ಅವಳಿಗೆ. ಬಟ್ ಇದರೊಳಗೆ ಇರುವಂಥ ಫುಡ್ ಸಪ್ಲಿಮೆಂಟ್ ನನ್ನ ಮಗಳ ಒಳಗಡೆ ಇರುವಂಥ ಜೀವಕೋಶದ ಒಂದು ವೀಕ್ನೆಸ್ ಇವತ್ತು ರಿಯಾನ್ಸ್ ಅನ್ನುವಂಥ ಒಂದು ಜ್ಯೂಸಿಂದ ನನ್ನ ಮಗಳು ಇವತ್ತು ಆರಾಮಾಗಿದ್ದಾಳೆ. ಅದೇ ರೀತಿಯಾಗಿ ನನ್ನ ಮೊಮ್ಮಗಳ ಸಹ ಹುಟ್ಟಿದಾಗ 1 kg 8 ಗ್ರಾಮ್ ಇತ್ತು, ಅವಳೀಗ 4 kg 400 ಗ್ರಾಮ್ ಆಲ್ರೆಡಿ ಇದ್ದಾಳೆ. ಯಾಕಂದರೆ ನನ್ನ ಜೊತೆ ಅವಳಿಗೆ ಸಹ ನಾನು ಮಾರ್ನಿಂಗ್ 1 ml ಈವ್ನಿಂಗ್ ml ಹಾಕ್ತಿದ್ದಾರೆ. 1 ತಿಂಗಳಲ್ಲಿ ತಿಂಗಳ ಮಗು ಇದೆ ಸರ್ ಮೇಡಮ್ ಅವರು? ಸರ್ 2.5 ತಿಂಗಳ ಮಗು ಇದೆ. 2.5 ತಿಂಗಳ ಮಗುವಿಗೆ 1 ಡ್ರಾಪ್ ಮುಂಜಾನೆ 1 ಡ್ರಾಪ್ ರಾತ್ರಿ ಕೊಡ್ತಾ ನನ್ನ ಇದ್ದಾರೆ. ಜೊತೆ ಕೊಡ್ತಿದ್ದಾರೆ. 1 ತಿಂಗಳಲ್ಲಿ 4 kg 400 ಗ್ರಾಮ್ ಇದೆ ಸರ್. ಮಿರಾಕಲ್ ರಿಸಲ್ಟ್ ಇದು. ಓಕೆ, ಆದರೂ ಸಹ ಸರ್ ಇಂಥ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 100 ಪ್ಲಾಟ್ಫಾರ್ಮ್ ಇದೆ, ಬಟ್ ಗೃಹ ಅನ್ನುವಂಥ ಒಂದು ಪದನೇ ತುಂಬ ಜಾಸ್ತಿ ಯೂಸ್ಫುಲ್ ಇದೆ. ಯಾಕಂತ ಹೇಳಿದ್ರೆ ನಾವು ನಂಬಿಕೆ ಮಾಡಿ ಆನ್ಲೈನ್ ಒಳಗೆ ನಾವು ಅಮೌಂಟನ್ನು ನಾವು ಇದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಅದೇ ರೀತಿ ನಮ್ಗೆ ಅದರಿಂದ ನಮ್ಗೆ ಎಫೆಕ್ಟ್ ಸಿಗೋದಿಲ್ಲ, ರಿಸಲ್ಟ್ ಸಿಗೋದಿಲ್ಲ. ಬಟ್ ನಾವು ಇಲ್ಲಿ ಕೊಡುವಂಥ 6,200 ರೂಪಾಯಿ ಒಳಗೆ ನಮಗೆ 11,100 ರೂಪಾಯಿ ನಮ್ಗೆ ಗೂಡ್ ಸಿಗ್ತಾ ಇದೆ, ಸ್ಕೀಮ್ ಸಿಗ್ತಾ ಇದೆ. ಅದರಿಂದ ನಾವು ಹಾಕಿರುವಂಥ ಅಮೌಂಟ್ ತೆಗಿಬೋದು, ಬಟ್ ನಮ್ಗೆ ಅದರಿಂದ ಸಿಗುವಂಥ ನಾವು ಇನ್ಕಮ್ ತಗೋಬಹುದು. ಇಂಥ ನಮಗೆ 1 ವೀಕ್ ಒಳಗೆ ಸಿಗುವಂಥ ನಮ್ಗೆ ಇನ್ಕಮ್ ಯಾವ ವರ್ಕ್ ಒಳಗೂ ಸಿಗೋದಿಲ್ಲ, ಯಾವ ಜಾಬ್ ಒಳಗೆ ಇಂಥ ಎಲ್ಲ ಒಳ್ಳೆ ನಮ್ಗೆ ಫೆಸಿಲಿಟಿ ನಮ್ಗೆ ಸಿಗೋದಿಲ್ಲ. ಸರ್ ನಾನು ಜಾಯ್ನ್ ಆಗಿ ಈಗ ಸೆಪ್ಟೆಂಬರ್ಗೆ 1 ಇಯರ್ ಆಗ್ತದೆ, ಇನ್ನೂ 1 ಇಯರ್ ಆಗಿಲ್ಲ. ಬಟ್ ಆದರೂ ನಾನು ಇದರಲ್ಲಿ ಭಾಳ ಅಂದರೆ 5 ರಿಂದ 6 ತಿಂಗಳ ವರ್ಷಕ್ಕೆ ನಾನು ವರ್ಕ್ ಮಾಡಿದ್ದೇನೆ. ಆದರೂ ಸಹ ನಾನು 80 ರಿಂದ 90 ಸಾವಿರದಿಂದ ಬೆಳೆಸನ್ನ ತೊಗೊಂಡಿದ್ದೇನೆ. ಅದಕ್ಕೆ ಸರ್ ಪ್ರತಿಯೊಬ್ಬರು ಮಹಿಳೆಯಲ್ಲಿ ಮನೆಯೊಳಗಿರಲಿ ಅಥವಾ ಜಾಬ್ ಒಳಗಿರಲಿ ಇದರೊಳಗೆ ಹಾಕೋ ಒಂದು ಸ್ವಲ್ಪ ಎಫೆಕ್ಟ್ ಹಾಕಿ ಮಾಡಿದ್ರೆ ಒಳ್ಳೆ ಲೈಫನ್ನು ನೋಡ್ಬೋದು ಅನ್ನುವಂಥ ನನ್ನ ಅಭಿಪ್ರಾಯ ಇದೆ ಸರ್. ಸೊ ಅದಕ್ಕೆ ನಾನು ಇದನ್ನು ಜಾಯಿನ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಇದನ್ನು ಸಜೆಷನ್ ಕೊಡ್ತಾ ಇದ್ದೀನಿ ಸರ್. ಒಳ್ಳೆ ರೀತಿಯಿಂದ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಾ.